ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಹುಬ್ಬಳ್ಳಿಯಲ್ಲಿರುವ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದೀವಿ. ನೋಡ್ರಿ, ಹೌದು, ಇದನ್ನು ನೀವೆಲ್ಲೋ ಕೇಳಿರ್ಬೇಕಲ್ಲ. ಮೊನ್ನೆ ತಾನೇ ಸಾರಾ ಅಲಿ ಖಾನ್ ಅವರು ಭೇಟಿ ನೀಡಿದ ಒಂದು ಟೆಂಪಲ್. ಹೌದು, ನಾವು ಲೇಟಾಗಿ ಸ್ವಲ್ಪ ಈವ್ನಿಂಗ್ ಹೋಗಿರೋದ್ರಿಂದ ಅಲ್ಲಿ ಆಗಲೇ ಮಂಗಳಾರತಿ ಸ್ಟಾರ್ಟ್ ಆಗಿತ್ತು. ಇದು ಎಂಟ್ರೆನ್ಸು ಗುಡಿ ಒಳಗಡೆ. ಇದು ಗರ್ಭಗುಡಿ. ಇದು ಶಿವಲಿಂಗ. ಇದರ ವಿಶೇಷತೆ ಏನಂದರೆ, ಯುಗಾದಿ ಹಬ್ಬದಂದು ಸೂರ್ಯನ ನೇರ ಕಿರಣಗಳು ಈ ಒಂದು ಲಿಂಗದ ಮೇಲೆ ಬೀಳುತ್ತಂತ ಅಲ್ಲಿನ ಸ್ಥಳೀಯ ಜನರೇ ಹೇಳಿದ್ರು ನಮಗೆ. ಅವತ್ತೊಂದು ದಿವಸ ಮಾತ್ರ ಸೂರ್ಯನ ಕಿರಣಗಳು ಶಿವಲಿಂಗದ ಮೇಲೆ ಬೀಳುತ್ತಾ. ಇಲ್ಲೇ ನೋಡ್ರಿ, ಅವ್ರು ಮೊನ್ನೆ ವಿಸಿಟ್ ಮಾಡಿದರು. ನಾವು ಮಂಗಳಾರತಿ ಟೈಮ್ಗೆ ಹೋದ್ವಿ. ದರ್ಶನ ಆಯಿತು, ತುಂಬ ಖುಷಿ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ಒಂದೆರಡು ರೌಂಡ್ ಹಾಕಿ ಎಲ್ಲ ಸುತ್ತಾಡ್ಕೊಂಡು ಹೋದರೆ ಆಯಿತು ಅಂತೇಳಿ ಬಂದಿದ್ವಿ. ತುಂಬ ಚೆನ್ನಾಗಿ ಇದನ್ನು ಕೆತ್ತಿರೋದ್ರಿಂದ, ಮತ್ತು ಇದು ಜನರು ಹೇಳೋ ಪ್ರಕಾರ ಇದು ಒಂದು ಇನ್ಕಂಪ್ಲೀಟ್ ಗುಡಿ ಅಂತ ಹೇಳ್ಬೋದು. ಅಂದರೆ ಇದು ಅರ್ಧಂಬರ್ಧ ಕಟ್ಟಿದ್ದಾರೆ ಅಂತ ಹೇಳ್ತಾರೆ ಅಲ್ಲಿ ಅವರು. ಮತ್ತು ಇದು ಊರಿಂದ ಸ್ವಲ್ಪ ಎತ್ತರ ಐತೆ. ಅಂದ್ರೆ ಈಗ ಸಮ ಪ್ರಮಾಣದಲ್ಲಿಲ್ಲ, ಕೆಳಗೆಲ್ಲ ಬುನಾದಿ ಕಲ್ಲುಗಳೆಲ್ಲ ಕಟ್ಟಿ ಸ್ವಲ್ಪ ಎತ್ತರಕ್ಕೆ ಮಾಡಿದ್ದಾರೆ. ಇದು ಯಾವುದೇ ಒಂದು ಗುಡುಗು ಸಿಡಿಲು ಮಳೆಗೂ ಅಂಜೋದಿಲ್ಲ. ಆ ಥರದ ಒಂದು ಟೆಂಪಲ್ ಆಗೈತಿ. ಮತ್ತು ಹಿಂಗೆ ಮುಂದಕ್ಕೆ ಹೋದ್ಮೇಲೆ ಇದ್ರದ್ದು ಇನ್ನೊಂದು ವಿಶೇಷತೆ ಏನಂದರೆ, 4 ದಿಕ್ಕಿನ ಕಡೆಗೂ ಇದರ ಮುಖ ಐತಿ. ಈ ದೇವ್ರದ ವಿಶಿಷ್ಟತೆ ಅಂತ ಹೇಳ್ಬೋದು. 4 ಮುಖದ ಒಂದು ಶಿವನ ಲಿಂಗ ಅಂತಲೂ ಹೇಳ್ಬೋದು. 4 ಕಡೆನೂ ಬಾಗ್ಲೈತಿ. ಈ ಕಡೆ ಬಂದು ಲೆಫ್ಟ್ ಸೈಡು ಗಣಪತಿ ವಿಗ್ರಹ. ನಾವು ಅದಕ್ಕೂ ದರ್ಶನ ಮಾಡ್ಕೊಂಡು ಕೈ ಮುಗಿದು ಅವ್ರು ನಮ್ಮ ಮನೆಯವರು ಮುಂದೆ ಹೋಗ್ತಿದ್ದಾರೆ ನೋಡ್ರಿ. ಈ ಕಡೆ ಇದು 2ನೇ ದ್ವಾರ. ಈ ಕಡೆನೂ ಮುಖ ಇದೆ ಇದಕ್ಕೆ. ಇಲ್ಲಿ ಸೌತ್ ಇಂಡಿಯಾದಲ್ಲಿ ಈ ಥರದ ಒಂದು ದೇವಸ್ಥಾನ ಇರೋದು ಇದೇ ಮೊದಲು. ಇದು ಇನ್ಕಂಪ್ಲೀಟ್ ಅಂದರೆ ಜನರು ಹೇಳೋ ಪ್ರಕಾರ ಇದನ್ನು ಒಂದೇ ರಾತ್ರಿಯಲ್ಲಿ ಕಟ್ಟಿದ್ದಾರೆ. ಅಂದರೆ ಬೆಳಗಾಗೋದ್ರಾಗ ಕಟ್ಬಿಟ್ಟಾರ ಅನ್ನೋ ಒಂದು ನಂಬಿಕೆ. ಈ ಕಡೆನೂ ದೇವರಿದೆ, ಹಾಗಾಗಿ ಇದು ಇನ್ಕಂಪ್ಲೀಟ್ ಆಯಿತು ಅಂತ ಹೇಳ್ಬೋದು. ಇದು ಜಕಣಾಚಾರ್ಯರ ಒಂದು ಕೆತ್ತನೆ ಅಂತ ಹೇಳಿನೂ ಕೂಡ ಕರೀತಾರೆ. ನಿಮಗಾಗಲೇ ಗೊತ್ತಿದೆ ಅವ್ರ ಜಕಣಾಚಾರ್ಯರ ಒಂದು ಶಿಲ್ಪಕಲೆ ಬಗ್ಗೆ. ಅದ್ಭುತವಾದ ಕಲೆ ಈ ಗುಡಿಯಲ್ಲಿದೆ. ಯಾರೂ ಮಿಸ್ ಮಾಡಬೇಡ್ರಿ, ಹೋಗ್ರಿ. ಇದು 3ನೇ ದ್ವಾರ ಬಾಗಿಲು. ಇಲ್ಲೆಲ್ಲ ಕಾಣ್ತೈತೆ ನೋಡ್ರಿ ಶಿಲ್ಪಕಲೆ ನಿಮ್ಗೆ. ಭಾಳ ಸುಂದರವಾಗಿ ಕೆತ್ತನೆ ಆಗೈತಿದು. ಇದು 11ನೇ ಶತಮಾನದ ಒಂದು ಟೆಂಪಲ್ ಆಗೈತಿ. ನಾವಿಲ್ಲಿ ಮೇನ್ ಮತ್ತೆ ಡೋರಿಗೆ ಬಂದ್ವಿ. 4 ದ್ವಾರಗಳ ಒಂದು ದರ್ಶನ ಮುಗಿಸ್ಕೊಂಡು ಬಂದ್ವಿ. ಸಂಡೇ ಆಗಿರೋದ್ರಿಂದ ತುಂಬ ಜನ ಇತ್ತು. ಮತ್ತು ಫೋಟೋಶೂಟೆಲ್ಲ, ಪ್ರೀ ವೆಡ್ಡಿಂಗ್ ಶೂಟೆಲ್ಲ ತುಂಬ ನಡೀತಾ ಇತ್ತು. ಹಾಗಾಗಿ ಭಾಳ ರಶ್ ಇತ್ತು. ನಾವು ಹೋಗಿ ಒಳಗೆಲ್ಲ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ. ಇಲ್ಲೆಲ್ಲ ನೋಡ್ಬೋದು, ಇದು ಒಂದು ಹೊರಾಂಗಣ ನೋಟ. ಇದು ಇಲ್ಲೆಲ್ಲ ಕೆತ್ತಿದ್ದಾರೆ ನೋಡ್ರಿ, ತುಂಬ ಬ್ಯೂಟಿಫುಲ್ ಆಗೈತಿ. ಫೋಟೋಶೂಟ್ ಎಲ್ಲ ಮಾಡ್ಕೊತಿದ್ದಾರೆ. ಇದು ಒಂದು ಇನ್ಕಂಪ್ಲೀಟ್ ಅಂದರೆ ಪೂರ್ತಿಯಾಗಿ ಕೆತ್ತಿಲ್ಲ ಅನ್ನೋ ಥರ ಹೇಳ್ತಿದ್ದಾರೆ ಸ್ಥಳೀಯ ಜನರು ಅಥವಾ ತಿಳಿದವರು ಹೇಳೋ ಪ್ರಕಾರ. ಇದು ಹೀಗೆ ಇರೋದು ಅಂತ. ಮತ್ತು ಇದು ಗೋಪುರ ಇಲ್ಲ. ಈ ಟೆಂಪಲ್ಗೆ ಗೋಪುರ ಇಲ್ಲ.
ಅದು ಯಾಕಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಯಾಕಂದರೆ ಒಂದೇ ರಾತ್ರಿಯಲ್ಲಿ ಕಟ್ಟಿರೋದ್ರಿಂದ ಅದು ಇನ್ಕಂಪ್ಲೀಟ್ ಆಗಿರ್ಬೋದು ಅನ್ನೋ ಒಂದು ವಿಚಾರ. ಅಥವಾ ಬೇರೆ ಒಂದು ರಾಜ್ಯಗಳು ಯಾರೋ ದಾಳಿ ಮಾಡಿನೂ ಹಾಳಾಗಿರ್ಬೋದು ಅನ್ನೋ ಒಂದು ವಿಚಾರನೂ ಐತೆ. ಆದರೆ ಯಾವುದೇ ಕುರುಹುಗಳು ಅಂದರೆ ದಾಳಿ ಮಾಡಿ ಆದಮೇಲೆ ಅವೆಲ್ಲ ಅವಶೇಷಗಳು ಏನಿರ್ತಾವಲ್ಲ, ಯಾವುದೇ ರೀತಿಯ ಒಂದು ಅವಶೇಷಗಳು ಸುತ್ತಲೂ ಎಲ್ಲೂ ಕಾಣಿಸಿಲ್ಲ. ಅಂದರೆ ಈ ಗುಡಿಯ ಒಂದು ಕಲ್ಲಾಗಿರ್ಬೋದು, ಮೂರ್ತಿಗಳಾಗಿರ್ಬೋದು, ತುಂಡುಗಳಾಗಿರ್ಬೋದು, ಕಲ್ಲಿನ ತುಂಡು ಅಲ್ಲೆಲ್ಲ ಸುತ್ತಲೂ ಯಾವುದು ಕಾಣಿಸಿಲ್ಲ. ಎಷ್ಟೊಂದು ಅದ್ಭುತವಾಗಿ ಕೆತ್ತನೆ ಆಗೈತಿ ನೋಡ್ರಿ. ಇಲ್ಲಿ ನಾವು ಈ ಥರದ ಕೆತ್ತನೆನ ನಾವು ಬೇಲೂರು, ಹಳೆಬೀಡು ಅಲ್ಲಿ ಟೆಂಪಲ್ಗಳಲ್ಲಿ ನೋಡ್ಬೋದು. ಇದು ಹೊರಾಂಗಣ ನೋಟ ಟೆಂಪಲ್ದು. ನೀವು ನೋಡ್ಬೋದು ಎಷ್ಟು ಅದ್ಭುತವಾಗಿದೆ. ಇಲ್ಲೆಲ್ಲ ಖಾಲಿ ಪ್ಲೇಸ್ ಎಲ್ಲ ಇರೋದು. ಇದು ಇರೋದೇ ಹೀಗೆ. ಇದು 4 ದ್ವಾರಗಳನ್ನು ಹೊಂದಿದೆ. ತುಂಬ ಚೆನ್ನಾಗಿದೆ. ಎಲ್ಲರೂ ಒಂದು ಸಾರಿ ಬರ್ರಿ, ಇದನ್ನು ನೋಡ್ರಿ. ಇದು 11ನೇ ಶತಮಾನದ ಒಂದು ಗುಡಿಯಾಗಿರೋದ್ರಿಂದ ತುಂಬ ಹಳೆಯ ಗುಡಿಯಾಗೈತಿ. ಇಲ್ಲೆಲ್ಲ ನೋಡ್ಬೋದು. ಇದು ಒಂದು ಇನ್ಕಂಪ್ಲೀಟ್ ಅಂದರೆ ಕಂಪ್ಲೀಟ್ ಆಗದೆ ಇರೋವಂಥದ್ದು. ಮತ್ತು ಮೇಲೆ ಗೋಪುರ ಇಲ್ಲ. ಈ ಒಂದು ದೇವಾಲಯಕ್ಕೆ ಗೋಪುರ ಇಲ್ಲ. ನಾವು ಸುತ್ತಾಡಿಕೊಂಡು ಮುಂದೆ ಸಾಗ್ತಾ ಹೋದ್ವಿ. ಇದ್ರ ಬುನಾದಿ ಭಾಳ ಸ್ಟ್ರಾಂಗ್ ಐತ್ರಿ. ಅಂದ್ರೆ ಕಲ್ಲಿಂದೇ ಭಾಳ ಮಾಡ್ಯಾರ. ಇಲ್ಲಿ ನೋಡ್ಬೋದು ನೀವೆಲ್ಲ. ನಾವು ಮತ್ತೆ ಫ್ರಂಟಿಗೆ ಬಂದ್ವಿ ಮುಗಿಸ್ಕೊಂಡು. ಟೈಮ್ ಆಗಿರೋದ್ರಿಂದ ಆಗಲೇ ಕ್ಲೋಸ್ ಮಾಡ್ತಾಯಿದ್ರು. ಎಲ್ಲ ಪ್ರೀ ವೆಡ್ಡಿಂಗ್ ಶೂಟ್ ಎಲ್ಲ ಮಾಡ್ಕೊಳ್ತಾಯಿದ್ರು. ಇದಕ್ಕೂ ಕೂಡ ತುಂಬ ಚೆನ್ನಾಗೈತಿ. ಮೊನ್ನೆ ಸಾರಾ ಅಲಿ ಖಾನ್ ಅವರು ಭೇಟಿ ನೀಡಿದಂಥ ಟೆಂಪಲ್ ಇದು. ತುಂಬ ಪುರಾತನವಾದಂಥ ಟೆಂಪಲ್ ಆಗೈತಿ. ತುಂಬ ಅದ್ಭುತವಾದ ಕೆತ್ತನೆಯನ್ನು ಹೊಂದಿರುವಂಥದ್ದು ನೀವು ನೋಡ್ಬೋದು. ತುಂಬ ಚೆನ್ನಾಗಿದೆ ಇಲ್ಲಿ. ಎಲ್ಲರೂ ಒಂದ್ಸರಿ ಬರ್ರಿ, ಭೇಟಿಯಾಗ್ರಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಇದೇ ಥರದ ವಿಡಿಯೋಗಳನ್ನು ಮುಂದೆ ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಇದು ಹುಬ್ಬಳ್ಳಿಯ ಉಣಕಲ್ ಕ್ರಾಸ್ ಹತ್ರ ಇದೆ. ಅಲ್ಲಿ ಬಂದು ಕೇಳಿದರೆ ಯಾರಾದರೂ ಹೇಳ್ತಾರೆ. ಇಲ್ಲಿ ನೋಡ್ರಿ, ಇವು ಕೆತ್ತನೆಗಳು. ಆದರೆ ಇನ್ಕಂಪ್ಲೀಟ್ ಆಗಿದೆಯೋ ಅಥವಾ ದಾಳಿಯಿಂದ ಅವು ಹಾಳಾಗಿದೆಯೋ ಅಂತ ಯಾವುದು ಸ್ಪಷ್ಟವಾಗಿ ತಿಳಿದು ಬಂದಿಲ್ಲ. ಇಲ್ಲಿ ನೋಡ್ಬೋದಲ್ಲ ನೀವು ಮೇಲೆ. ತುಂಬ ಜನಗಳು ರೀಲ್ಸ್ ಎಲ್ಲ ಮಾಡ್ತಿದ್ದಾರೆ ನೋಡ್ರಿ. ಇದಕ್ಕೆ ಗೋಪುರ ಇಲ್ಲ, ಇರೋದಿಷ್ಟೇ.